ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಅನುಷ್ಕಾ ವ್ಲಾಗ್ ಇನ್ ಕನ್ನಡ. ನಾನು ನಿಮ್ಮ ಮಂಜುನಾ. ಹಾಗೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗಿ ನನ್ನ ಮಗಳಿಗೂ ರೆಡಿ ಮಾಡಿಸಿ ಅವಳಿಗೂ ಸ್ಕೂಲಿಗೆ ಬಿಟ್ಬಿಟ್ಟು ಅಲ್ಲಿಂದ ಬೇಗ ಬಸ್ ಹತ್ತಿದೆ. ಬಸ್ ಹತ್ತೋಣ, ಬೇಗ ಹೋಗೋಣ ಅಂತ ಹತ್ತಿದೆ ಫ್ರೆಂಡ್ಸ್. ಫುಲ್ ಟ್ರಾಫಿಕ್ ಇತ್ತು, ಫುಲ್ ಜಾಮ್ ಆಗಿತ್ತು. ರೂಪೇನಗರದಂಥದ್ದು ಫುಲ್ ಜಾಮ್ ಆಗಿಬಿಟ್ಟಿದೆ. ಅಲ್ಲಿ ಫ್ಲೈಓವರ್ ಮೇಲಂತೂ ನೋಡಿ ಎಷ್ಟು ಬಸ್ಗಳು ನಿಂತಿದೆ ಅಂತ. ಹಾಗೆ ಅದನ್ನೆಲ್ಲ ದಾಟ್ಕೊಂಡು ಹೋಗೋಕ್ಕೆ ಅಬೌ 9:30 ಆಗಿಬಿಡ್ತು. ಅಲ್ಲಿಂದ ಸೀದಾ ಒಳಗಡೆ ಹೋಗಿ ನಿಂಬೆಹಣ್ಣು ದೀಪ ಎಲ್ಲ ರೆಡಿ ಮಾಡಿಕೊಂಡು ಹಾಗೆ ಆರತಿ ಬೆಳಗ್ಗೆ ಅಲ್ಲಿಂದ ತಿಂಡಿಗೆ ಹೊರಟೆ. ನಾನು ಏನೂ ತಿಂದಿರಲ್ಲ, ಬೆಳಗ್ಗೆ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ನೀರು ಸಹ ಕುಡ್ದಿರಲ್ಲ. ಸೊ ಹಾಗೆ ಹೋಗಿ ಅಲ್ಲಿಂದ ತಿಂಡಿಗೆ ಹೋದೆ. ತಿಂಡಿಲಿ ಇವತ್ತು ಕೇಸರಿ ಬಾತ್ ಮತ್ತು ಚಿತ್ರಾನ್ನ ಕೊಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಡೈಲಿ ಊಟ ಇರುತ್ತೆ, ಡೈಲಿ ತಿಂಡಿ ಕೊಡ್ತಾರೆ. ಸಮಥಿಂಗ್ 11:30ಗೆಲ್ಲ ತಿಂಡಿ ಕ್ಲೋಸ್ ಆಗುತ್ತೆ. ಮತ್ತು ಮಧ್ಯಾಹ್ನ ಊಟ 12:15ಗೆಲ್ಲ ಸ್ಟಾರ್ಟ್ ಆಗುತ್ತೆ. ಮತ್ತು 3-4ವರೆಗೂ ಕೊಡ್ತಾರೆ ಅನಿಸುತ್ತೆ. ಹಾಗೆ ಅಲ್ಲಿಂದ ಸ್ವಲ್ಪ ತರಕಾರಿಗಳು ತೊಗೊಂಬಂದಿದೆ. ನಾನು ಪ್ರತಿ ಸಲ ಹೋದಾಗಲೂ ಅಲ್ಲಿಂದ ತರಕಾರಿಗಳು ಮತ್ತು ಗರಂ ಮಸಾಲ ಐಟಮ್ಗಳು ನನಗೇನು ಖಾಲಿಯಾಗಿರುತ್ತೆ ಅದೆಲ್ಲ ತೊಗೊಂಬರ್ತೀನಿ. ಯಾಕಂದರೆ ತರಕಾರಿಗಳು ಸೊಪ್ಪೆಲ್ಲ ತುಂಬ ಫ್ರೆಶ್ ಆಗಿ ಸಿಗುತ್ತೆ. ನಾನು ಪ್ರತಿ ಸಲ ಹೋದಾಗಲೂ ಹೊನ್ಗೊನೆ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಮಾತ್ರ ಮಿಸ್ ಮಾಡೋದೇ ಇಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ತೊಗೊಂಡು ಹಾಗೆ ಬಂದೆ. ನಾನು ಬರೋದಕ್ಕೆ 11:45 ಆಗಿಬಿಡ್ತು. ಸೊ ಸ್ವಲ್ಪ ಬೇಗನೆ ಬಂದೆ ಇವತ್ತು. ಹಾಗೆ ಬಂದಾದಮೇಲೆ ಅವಳಿಗೆ ಸ್ಕೂಲಿಗೆಲ್ಲ ಊಟ ಕೊಟ್ಬಿಟ್ಟು ಮಧ್ಯಾಹ್ನನೇ ಆಗಿಬಿಡ್ತು. ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಹಾಗೆ ಈವ್ನಿಂಗ್ ಕೂಡ ಆಯಿತು. ಬುಕ್ಸ್ ಎಲ್ಲ ರಾಶಿ ಇತ್ತು, ಯಾವುದೇ ಹೆಸರು ಬರೆದಿರಲಿಲ್ಲ. ರ್ಯಾಪರೆಲ್ಲ ಹಾಕಿ ರೆಡಿ ಮಾಡಿದ್ದೆ. ಹಾಗೆ ಸ್ವಲ್ಪ ಎಲ್ಲ ಬುಕ್ಸ್ಗೂ ಹೆಸರು ಬರೆದು ಹಾಗೆ ಅದರ ಜೊತೆಗೆ ಬ್ಯಾಗ್ ಕೂಡ ಕೊಟ್ಟಿದ್ದರು. ಬ್ಯಾಗಿಗೆ ನೇಮ್ ಸ್ಟಿಕ್ಕರ್ ಇರುತ್ತೆ, ಆ ಸ್ಟಿಕ್ಕರ್ನೆಲ್ಲ ಅಂಟಿಸಿ ಒಂದು ಸ್ಟಿಚಿಂಗ್ ಮಾಡಬೇಕಿತ್ತು. ಹಾಗೆ ಅದು ಸ್ಟಿಚಿಂಗ್ ಕೂಡ ಮಾಡಿಕೊಂಡೆ. ಎಲ್ಲ ಮಾಡೋದಕ್ಕೆ ಸಮಥಿಂಗ್ 7:15 ಆಗಿಬಿಡ್ತು, ಲೇಟಾಗಿ ಆಗಿಬಿಡ್ತು. ಹಾಗೆ ಏನಾದರೂ ಅಡುಗೆ ಪ್ರಿಪೇರ್ ಮಾಡೋಣ ಅಂತ ಸೀದಾ ಕಿಚನಿಗೆ ಹೋದೆ. ಸ್ವಲ್ಪ ಸಿಂಪಲಾಗಿ ಏನಾದರೂ ಮಾಡ್ಕೊಂಬೇಡ ಅಂತ ಸ್ವಲ್ಪ ಟೊಮೆಟೊ ಗೊಜ್ಜು ಮತ್ತು ಹೊನ್ಗೊನೆ ಸೊಪ್ಪು ತೊಗೊಂಬಂದಿದ್ನಲ್ಲ ಅದ್ರ ಸ್ವಲ್ಪ ಪಲ್ಯ ಮಾಡಿಕೊಂಡೆ. ಮತ್ತು ನನ್ನ ಮಗಳು ಅಮ್ಮ ಏನಾದರೂ ಸಮಥಿಂಗ್ ಸ್ಪೆಷಲ್ ಏನಾದರೂ ಮಾಡಿಕೊಡಮ್ಮ ಅಂತ ಕೇಳಿದ್ರು. ಸೊ ಹಾಗಾಗಿ ಸೋಯಾ ಜೀನ್ಸ್ದು ಸ್ವಲ್ಪ ವಡೆ ಮಾಡೋಣ ಅಂತ ಅದನ್ನು ರೆಡಿ ಮಾಡಿಕೊಂಡೆ. ಸೊ ನಾನು ಇಂಗ್ರೀಡಿಯೆಂಟ್ಸ್ನೆಲ್ಲ ಕರೆಕ್ಟಾಗಿ ತೋರಿಸಿದ್ದೀನಿ, ನೀವು ನೋಡ್ಕೊಳ್ಳಿ. ಹಾಗೆ ಇದನ್ನೆಲ್ಲ ಮಾಡಿ ಅದ್ರ ಜೊತೆಗೆ ಊಟ ಕೂಡ ಮುಗಿಸ್ಕೊಂಡ್ವಿ. ಸ್ವಲ್ಪ ಲೈಟಾಗಿ ಅನ್ನೋದಕ್ಕಾಗಿ ಸ್ವಲ್ಪ ಜಾಸ್ತಿನೇ ಆಗಿಬಿಡ್ತು ಊಟ ಎಲ್ಲ ಮುಗಿಸಿ ನಂತರ ಹಾಗೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊತೀನಿ. ನಾನು ಸ್ವಲ್ಪ ಬೆಳಿಗ್ಗೆ ಬೇಗ ಎದ್ದು ತಿಂಡಿಗೆಲ್ಲ ಪ್ರಿಪೇರ್ ಮಾಡಬೇಕು. ನಾನು ನೈಟೇ ಎಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸೆಲ್ಲ ನೀಟಾಗಿ ಒರೆಸಿ ಹಾಗೆ ತಿಂಡಿಗೂ ಏನಾದರೂ ತರಕಾರಿ ಹೆಚ್ಚಿಟ್ಕೊಳ್ಳೋದಿದ್ದರೆ ಹೆಚ್ಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ನಾನು 5:30ಗೆಲ್ಲ ತಿಂಡಿ ಎಲ್ಲ ರೆಡಿ ಮಾಡಿರಬೇಕು. ಸೊ ಫ್ರೆಂಡ್ಸ್, ಹೊನ್ಗೊನೆ ಸೊಪ್ಪು ಅಂತಂದರೆ ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಇಬ್ಬರಿಗೂ ತುಂಬ ಒಳ್ಳೆಯದು, ದೊಡ್ಡವ್ರಿಗೂ ಒಳ್ಳೆಯದು ಮತ್ತು ಸ್ವಲ್ಪ ಏಜ್ ಆಗಿರೋರಿಗೂ ತುಂಬಾ ಒಳ್ಳೆಯದು. ಎಲ್ಲಾದರೂ ಸಿಕ್ಕಿದರೆ ತಗೊಬಂದು ನೀಟಾಗಿ ಅದು ಬಿಡಿಸ್ಕೊಂಡು ಪ್ರಿಪೇರ್ ಮಾಡ್ಕೊಳ್ಳಿ. ಅದಕ್ಕೇನು ಹಾಕೋದು ಬೇಡ, ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿ ಕೂಡ ತುಂಬಾ ಒಳ್ಳೆಯದು. ನಿಮ್ಗೇನಾದರೂ ಬೇಕು ಅಂತಂದರೆ ಬನಶಂಕರಿ ದೇವಸ್ಥಾನಕ್ಕೆ ಹೋಗಿ ಹೊರಗಡೆ ಕಂಪಲ್ಸರಿ ಮಾರ್ತಿರ್ತಾರೆ. ಅಲ್ಲಿ ಸಿಗಲಿಲ್ಲ ಅಂದರೆ ಮಾರ್ಕೆಟಲ್ಲಿ ಸಿಗುತ್ತೆ ಅನಿಸುತ್ತೆ, ಅಲ್ಲೂ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನಾದರೂ ಇದ್ರೂ ತಿಳಿಸಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್.